ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ವಿಜಯ ರಾಜೇಶ್, KVR ಟಾಕ್ಸ್ಗೆ ಸ್ವಾಗತ. ನಾವು ಈಗ IT ರಿಟರ್ನ್ ಫೈಲಿಂಗ್ ಅಲ್ಲಿ ಹಳೆ ಪದ್ಧತಿನ ಹೊಸ ಪದ್ಧತಿನ ಅನ್ನೋದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಕಳೆದ ಸಂಚಿಕೆಯಲ್ಲಿ ಹಳೆ ಪದ್ಧತಿ ಬಗ್ಗೆ ಚರ್ಚೆ ಮಾಡಿದ್ವಿ. ಇನ್ನು ಈ ಸಂಚಿಕೆಯಲ್ಲಿ ಹೊಸ ಪದ್ಧತಿ ಅಂದರೆ ನಮ್ಮ ಈಗಿನ ಹಣಕಾಸಿನ ವರ್ಷ 24-25ರಲ್ಲಿ ನಿಮಗಿರುವಂತಹ ಚಾಯ್ಸ್ ಏನಪ್ಪಾ ಅಂತಂದ್ರೆ ಓಲ್ಡ್ ರಿಜಿಮ್ ಮತ್ತು ನ್ಯೂ ರಿಜಿಮ್. ನಿಮಗೆ ನಿಮ್ಮ ಲೆಕ್ಕಾಚಾರದಲ್ಲಿ ಓಲ್ಡ್ ಟ್ಯಾಕ್ಸ್ ರೆಜಿಮ್ ನಮಗೆ ಸೂಟ್ ಆಗಲ್ಲಪ್ಪ ಅಂತಂದ್ರೆ ಹೊಸ ರಿಜಿಮ್ನ ನೀವು ಆಯ್ಕೆ ಮಾಡ್ಕೊಳ್ಬಹುದು. ಹೊಸ ರಿಜಿಮಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಮೊದಲ 3 ಲಕ್ಷಕ್ಕೆ ತೆರಿಗೆ ಇರೋದಿಲ್ಲ, 3 ರಿಂದ 7 ಲಕ್ಷಕ್ಕೆ 5%, 7 ಲಕ್ಷದಿಂದ 10 ಲಕ್ಷಕ್ಕೆ 10%, 10 ಲಕ್ಷದಿಂದ 12 ಲಕ್ಷಕ್ಕೆ 15%, 12 ಲಕ್ಷದಿಂದ 15 ಲಕ್ಷಕ್ಕೆ 20%, 15 ಲಕ್ಷ ಮೇಲ್ಪಟ್ಟ ಆದಾಯಕ್ಕೆ 30% ನೀವು ತೆರಿಗೆಯನ್ನು ಕಟ್ತಾ ಹೋಗ್ತೀರಾ. ಹೊಸ ತೆರಿಗೆ ಪದ್ಧತಿಯಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಬಿಟ್ಟರೆ ಬೇರೆ ಯಾವ ನಿಮಗೆ ತೆರಿಗೆ ವಿನಾಯಿತಿ ಮತ್ತು ರಿಯಾಯಿತಿಗಳು ಸಿಗುವುದಿಲ್ಲ. ಎಲ್ಲ ಆದಾಯಕ್ಕೆ ನಿಮಗೆ ತೆರಿಗೆ ಬರುತ್ತೆ ಒಟ್ಟು ಮೊತ್ತಕ್ಕೆ. ಇನ್ನು ಹೌಸಿಂಗ್ ಲೋನ್ ಇಂಟ್ರೆಸ್ಟ್ಗೂ ಸಿಗೋದಿಲ್ಲ, ಬಾಡಿಗೆಗೂ ಸಿಗೋದಿಲ್ಲ, ನಿಮ್ಮ ಹೂಡಿಕೆಗಳ ಮೇಲೂ ಕೂಡ ಏನೂ ಸಿಗೋದಿಲ್ಲ. ಅದು ಹೊಸ ತೆರಿಗೆ ಪದ್ಧತಿ. ಇನ್ನು ಹೊಸ ತೆರಿಗೆ ಪದ್ಧತಿನಲ್ಲಿ ಏನಪ್ಪಾ ಅಂತಂದ್ರೆ 7 ಲಕ್ಷದ ಆದಾಯ ಇರೋವರೆಗೂ ನಿಮಗೆ ಯಾವುದೇ ರೀತಿ ತೆರಿಗೆ ಇರೋದಿಲ್ಲ. ಆದರೆ 7 ಲಕ್ಷ ನೀವು ದಾಟಿದೀನಿ ಅಂತಂದ್ರೆ ನಿಮ್ಮ 3 ಲಕ್ಷದ ಆದಾಯದಿಂದ ನೀವು ತೆರಿಗೆ ಕಟ್ಟಬೇಕಾಗುತ್ತೆ. ಇದು ಹೊಸ ತೆರಿಗೆ ಪದ್ಧತಿ. ಇನ್ನು ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ ಏನಪ್ಪಾ ಅಂತಂದ್ರೆ ಮೊನ್ನೆ ನೀವೇನ್ ಹೇಳ್ತಾ ಇದ್ರಿ 12 ಲಕ್ಷಕ್ಕೆ ತೆರಿಗೆ ಇಲ್ಲ ಅಂತ, ಈಗ ಮತ್ತೆ ಸಡನ್ ಆಗಿ 7 ಲಕ್ಷಕ್ಕೆ ಹೇಳಿದೀರಾ ಅಂತಂದ್ರೆ ಮೊನ್ನೆ ನಾವು ಹೇಳಿದ್ದೇನಪ್ಪಾ ಅಂತಂದ್ರೆ ಅದು ಹೊಸ ಬಜೆಟ್ ಅಲ್ಲಿ 25-26 ಸಾಲಿಗೆ ಹೇಗೆ ತೆರಿಗೆ ವಿಧಿಸ್ತಾರೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಹಾಗಾಗಿ ನಾವು ಇವತ್ತು ಹೇಳ್ತಾ ಇರೋದೇನಪ್ಪಾ ಅಂತಂದ್ರೆ 24-25ನೇ ಸಾಲಿಗೆ. ಹಾಗಾದ್ರೆ 25-26ನೇ ಸಾಲಿಗೆ ಏನಾಗುತ್ತಪ್ಪ ಅಂತಂದ್ರೆ ಅಲ್ಲಿ ನಿಮಗೆ ಹೆಚ್ಚಿನ ಒಂದು ರಿಲೀಫ್ ಕೊಟ್ಟಿದ್ದಾರೆ. ಅಲ್ಲಿ ಏನಪ್ಪಾ ಅಂತಂದ್ರೆ ಮೊದಲ 4 ಲಕ್ಷಕ್ಕೆ ನಿಮಗೆ ತೆರಿಗೆ ಇಲ್ಲ, 4 ಲಕ್ಷದಿಂದ 8 ಲಕ್ಷಕ್ಕೆ ನಿಮಗೆ 5%, 8 ಲಕ್ಷದಿಂದ 12 ಲಕ್ಷಕ್ಕೆ 10%, 12 ಲಕ್ಷದಿಂದ 16 ಲಕ್ಷಕ್ಕೆ 15%, 16 ಲಕ್ಷದಿಂದ 20 ಲಕ್ಷಕ್ಕೆ 20% ಮತ್ತು 20 ಲಕ್ಷದಿಂದ 24 ಲಕ್ಷಕ್ಕೆ 25%, 24 ಲಕ್ಷ ಮೇಲ್ಪಟ್ಟ ಆದಾಯಕ್ಕೆ 30%. ಇನ್ನು ಈ 25-26ನೇ ಸಾಲಿಗೆ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಮ ಆದಾಯ 12 ಲಕ್ಷ ರೂಪಾಯಿ ಇದ್ರೆ ನೀವು 1 ರೂಪಾಯಿ ತೆರಿಗೆ ಕಟ್ಟೋದಿಲ್ಲ. ಈ 12 ಲಕ್ಷ ರೂಪಾಯಿ ಅನ್ನೋದು ನಿಮ್ಮ 75,000 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆದ ಮೇಲೆ ನೀವು ತೆರಿಗೆ ಕಟ್ಟಲ್ಲ. ಹಾಗಾಗಿ ವ್ಯಾಪಾರಸ್ಥರು ಏನ್ ಮಾಡಬೇಕು? ಸಂಬಳದಾರರಿಗೆ 12,75,000 ರೂಪಾಯಿಗೆ ಟ್ಯಾಕ್ಸ್ ಇಲ್ಲ, ವ್ಯಾಪಾರಸ್ಥರಿಗೆ ಮಾತ್ರ 12 ಲಕ್ಷ ದಾಟಿದ್ರೆ ಮೊದಲ 4 ಲಕ್ಷದಿಂದ ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ಅನ್ಯಾಯ ಆಗುತ್ತಲ್ಲ ಅಂತಂದಾಗ ತೆರಿಗೆ ಇಲಾಖೆ ಅಥವಾ ಸರ್ಕಾರ ಏನ್ ಮಾಡುತ್ತಪ್ಪ ಅಂತಂದ್ರೆ ಮಾರ್ಜಿನಲ್ ರಿಲೀಫ್ ಅಂತ ಕೊಡ್ತು. ಏನಪ್ಪಾ ಅಂತಂದ್ರೆ ಇನ್ನು ವ್ಯಾಪಾರಸ್ಥರ ಕೂಡ ಆದಾಯ ಕೂಡ 12,75,000 ಒಳಗಡೆ ಇದ್ದಾಗ ಏನಾಗುತ್ತಪ್ಪ ಅಂತಂದ್ರೆ ಏನು ತೆರಿಗೆ ಬರ್ತಾ ಇತ್ತು ಅಂದ್ರೆ 60,000 ರೂಪಾಯಿ, ಅದನ್ನ ಕೂಡ ಅವರು ರಿಬೇಟ್ ಅಥವಾ ಮಾರ್ಜಿನಲ್ ರಿಲೀಫ್ ಅಂತ ಹೇಳ್ತಾರೆ. ಉದಾಹರಣೆಗೆ ನಾವೇನ್ ಮಾಡ್ತಾ ಇದ್ವಿ, ಈ ವರ್ಷಕ್ಕೆ 7 ಲಕ್ಷದ ಮೇಲಿನ ಆದಾಯ ಬಂದ ತಕ್ಷಣನೇ 3 ಲಕ್ಷದಿಂದ ಟ್ಯಾಕ್ಸ್ ಕಟ್ತೀವಿ. ಇನ್ನು ನೆಕ್ಸ್ಟ್ ಇಯರ್ ಏನ್ ಮಾಡ್ತೀವಪ್ಪ ಅಂತಂದ್ರೆ 12 ಲಕ್ಷ ದಾಟಿದ್ರೆ 4 ಲಕ್ಷದಿಂದ ಟ್ಯಾಕ್ಸ್ ಕಟ್ತಾ ಇದೀವಿ. ಒಬ್ಬ ವ್ಯಕ್ತಿಯ ಆದಾಯ 12 ಲಕ್ಷದ 10,000 ಇತ್ತು ಅಂತ ತಿಳ್ಕೊಳ್ಳೋಣ. ಅವಾಗ ಆ ವ್ಯಕ್ತಿ ಕೇವಲ 10,000 ರೂಪಾಯಿ ಜಾಸ್ತಿ ಆದಾಯ ಪಡೆದಿದ್ದಕ್ಕೆ 75,000 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಅಥವಾ ಆ ಲೆಕ್ಕಾಚಾರ ಮಾಡಿದಾಗ ತುಂಬಾ ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಹಾಗಿದ್ದಾಗ ಅದು ಅನ್ಯಾಯ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಮಾರ್ಜಿನಲ್ ರಿಲೀಫ್ ಅಂತ ಏನ್ ಹೇಳ್ತಾರಪ್ಪ ಅಂತಂದ್ರೆ ಅವರಿಗೆ ಆ 10,000 ರೂಪಾಯಿ ಮೇಲೆ ಏನ್ ಟ್ಯಾಕ್ಸ್ ಬರ್ತಾ ಇತ್ತು ಅದನ್ನ ರಿಲೀಫ್ ಕೊಡ್ತಾ ಹೋಗ್ತಾರೆ. ಅದನ್ನ ಆ ರೀತಿ 12,60,000 ರೂಪಾಯಿವರೆಗೂ ಕೊಡ್ತಾ ಹೋಗ್ತಾರೆ. ಆಮೇಲಿಂದ ಏನಾಗುತ್ತೆ ಅದು ಸರಿಯಾಗುತ್ತೆ, ರಿಲೀಫ್ ಅನ್ನ ಅಪ್ಲೈ ಆಗ್ತಾ ಹೋಗಲ್ಲ. ಈ ರಿಲೀಫ್ ಮಾರ್ಜಿನಲ್ ರಿಲೀಫ್ 24-25ನೇ ಸಾಲಿಗೆ ಇಲ್ಲ. ಅಂದ್ರೆ ನೀವು ಈ ವರ್ಷ ರಿಟರ್ನ್ ಫೈಲ್ ಮಾಡ್ತಾ ಇರಬೇಕಾದ್ರೆ 7 ಲಕ್ಷ ದಾಟಿದ ತಕ್ಷಣ 7 ಲಕ್ಷದ ಮೇಲೆ ನೀವು 1 ರೂಪಾಯಿ ಅಥವಾ 10 ರೂಪಾಯಿ ಜಾಸ್ತಿ ಆದ್ರೂ ಕೂಡ ನಿಮ್ಮ ಆದಾಯ 3 ಲಕ್ಷದಿಂದ ತೆರಿಗೆ ವಿಧಿಸ್ತಾ ಹೋಗ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ಇನ್ನು ಹಳೆ ಪದ್ಧತಿ ಮತ್ತು ಹೊಸ ಪದ್ಧತಿಯಲ್ಲಿ ಯಾವ್ದು ಆಕರ್ಷಣೀಯ ಅಂತಂದ್ರೆ ಹೊಸ ಪದ್ಧತಿಯೇ ಆಕರ್ಷಣೆ ಆಗುತ್ತೆ. ಯಾಕೆಂತಂದ್ರೆ ಇಲ್ಲಿ ನೀವು ಹೂಡಿಕೆಗಳನ್ನು ಮಾಡುವ ಅವಶ್ಯಕತೆ ಇಲ್ಲ ಮತ್ತು ಯಾವುದೇ ಎಕ್ಸ್ಪೆಂಡಿಚರ್ ನ ಪ್ರೂವ್ ಮಾಡುವ ಅಂತ ಅವಶ್ಯಕತೆ ಇಲ್ಲ. ನೇರವಾಗಿ ನಿಮ್ಮ ಒಟ್ಟು ಆದಾಯದ ಮೇಲೆ ತುಂಬಾ ಸಿಂಪಲ್ ಆಗಿ ಯಾರು ಬೇಕಾದರೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು. ಇನ್ನು ಸರ್ಕಾರದ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಯಾರು ತೆರಿಗೆಯನ್ನ ಪಾವತಿ ಮಾಡ್ತಾ ಇರ್ತಾರೆ ಅವರಿಗೆ ಒಂದು ಗೌರವವಾಗಿ ಸರ್ಕಾರ ನಡೆಸ್ಕೊಡ್ಬೇಕು, ಆದಾಯ ತೆರಿಗೆ ಇಲಾಖೆ ನಡೆಸ್ಕೊಳ್ಬೇಕು, ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಮತ್ತು ಮುಂದಿನ ದಿನಗಳಲ್ಲಿ ವ್ಯಕ್ತಿಗಳ ಬಳಿ
ಹೆಚ್ಚು ಹಣ ಸಿಗಬೇಕು ಅಂತ. ಈ ವರ್ಷಕ್ಕೆ ಮತ್ತು ಮುಂದಿನ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ನಿಮಗೆ ಸುಮಾರು 60,000ದಷ್ಟು ನಿಮಗೆ ತೆರಿಗೆ ಉಳಿಯುತ್ತೆ. ಅಷ್ಟು ಹಣ ಉಳಿದಾಗ ಆ ವ್ಯಕ್ತಿ ಯಾವುದೋ ಒಂದು ವಿಚಾರಕ್ಕೆ ಖರ್ಚು ಮಾಡ್ತಾರೆ. ಆ ರೀತಿ ಖರ್ಚು ಮಾಡೋದ್ರಿಂದ ಆರ್ಥಿಕತೆಗೆ ಬಲ ಬಳುತ್ತೆ ಮತ್ತು ಎಕಾನಮಿ ಬೆಳೆಯುತ್ತೆ ಅನ್ನೋ ಉದ್ದೇಶ ಕೂಡ ಸರ್ಕಾರಕ್ಕಿದೆ. ಹಾಗಾಗಿ ಸ್ನೇಹಿತರೆ, ನೀವು ರಿಟರ್ನ್ ಫೈಲ್ ಮಾಡಬೇಕಾದ್ರೆ ನಿಮ್ಮ ಆಯ್ಕೆ ಯಾವುದು ಅನ್ನೋದನ್ನ ಸರಿಯಾಗಿ ನೀವು ಮಾಡಬೇಕಾಗುತ್ತೆ. ಇನ್ನು ಯಾವುದೇ ರೀತಿಯ ತೆರಿಗೆ ಲೆಕ್ಕಾಚಾರ ಮಾಡಬೇಕಾದ್ರೆ ಆದಾಯ ತೆರಿಗೆ ಇಲಾಖೆಯಲ್ಲಿ ಆಲ್ರೆಡಿ ಯಾವ ರೀತಿ ಮಾಹಿತಿ ಬಂದು ಕೂತ್ಕೊಂಡಿದೆ ಅದನ್ನ ನೀವು ಸರಿಯಾಗಿ ಪರಿಗಣಿಸಿ ನೀವು ರಿಟರ್ನ್ ಫೈಲ್ ಮಾಡಿದೀರಾ ಅಂತ ನೀವು ಖಂಡಿತವಾಗ್ಲೂ ಲೆಕ್ಕ ಹಾಕಿ ತಾಳೆ ಹಾಕಿ ರಿಟರ್ನ್ ಫೈಲ್ ಮಾಡಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.